ಇರೋದು ಯಾವುದು? ಸಂಧಿಕಾಲ, ಅದೇ ಸಂಧ್ಯಾಕಾಲ. ಸಂಧ್ಯಾಕಾಲದಲ್ಲಿ ಏನು ಮಾಡಬೇಕು? ವಂದನೆ ಮಾಡಬೇಕು. ಸಂಧ್ಯಾ ವಂದನೆ ಪ್ರತಿಯೊಬ್ಬರೂ ಮಾಡಬೇಕಾದಂತಹ ಒಂದು ಕಾರ್ಯ. ಏನು ಸಂಧ್ಯಾ ವಂದನೆ ಅಂದರೆ ಏನು? ದೇವರಿಗೆ ದೀಪವನ್ನು ಹಚ್ಚಬೇಕು. 6 ಗಂಟೆ ಸಮಯದಲ್ಲಿ ಬರುವ ದೇವರ ಸ್ತೋತ್ರಗಳನ್ನು ಹೇಳಬೇಕು. ದೇವರ ನಾಮ ಸಂಕೀರ್ತನೆಗಳು, ದಾಸರ ಪದಗಳು, ಯಾವ್ಯಾವ ಸ್ತೋತ್ರಗಳು ಬರುತ್ತೆ ಅದನ್ನೆಲ್ಲ ಪಾರಾಯಣ ಮಾಡ್ತಾ ಇರಬೇಕು. ಆ ಸಮಯವೇ ಬಿಟ್ಬಿಟ್ನಂತೆ. ಯಾಕೆ? ಇವನು ಆ ಸಮಯದಲ್ಲಿ ದೇವರ ಸ್ತೋತ್ರ ಮಾಡಿರೋ ಪರಿಚಯವೇ ಇರಲಿಲ್ಲ ಅವನಿಗೆ. ಅದಕ್ಕೆ ನಮ್ಮ ದೇವರಂದ, ನೀನು ಸಂಧ್ಯಾಕಾಲ ಮರ್ತೆ ಅಲ್ವಾ, ನಿನ್ನನ್ನು ಅದೇ ಕಾಲದಲ್ಲೇ ಸಂಹಾರ ಮಾಡ್ತೀನಿ ಅಂತ ಪರಮಾತ್ಮ. ಇಷ್ಟೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಇನ್ನೊಂದು ವರ ಅಂದ, ಬೋನಸ್ ಕುಡಿ ಅಂದ. ನೋಡಿ, ಅಲ್ಲಿಂದ ಬೋನಸ್ ಸ್ಟಾರ್ಟ್ ಆಯಿತು. ಬ್ರಹ್ಮದೇವರಂದರು, ಕೇಳು ಒಂದು. ಏನಿಲ್ಲ ಸ್ವಾಮಿ, ಈ ದಿಕ್ಪಾಲಕರು ಏನೇನು ಕಾರ್ಯ ಮಾಡ್ತಾ ಇದ್ದಾರಲ್ಲ ಎಲ್ಲ ನಾನೇ ಮಾಡಬೇಕು. ನನ್ನ ಆಳ್ವಿಕೆಯಲ್ಲಿ ಹಿಂಗಲ್ಲ ಓ ಅಂತ ಬಿಸಿಲಿರೋದು, ಇಲ್ಲ ಮಳೆ ಬಂದರೆ ಫ್ಲಡ್ ಆಗೋಗೋದು, ಹಂಗಲ್ಲ ಅಲ್ಲ ನಂದು. 365 ದಿವಸ ಏರ್ ಕಂಡೀಷನಲ್ಲಿ ಇದ್ದಂಗಿರೋ ಆ ವಾತಾವರಣ ಮಾಡಿಬಿಡ್ತೀನಿ. ಪ್ರತಿನಿತ್ಯ ಸಾಯಂಕಾಲ ಊಟ ಮಾಡಬೇಕಾದ್ರೆ ರಾತ್ರಿ ಕಾಲದಲ್ಲಿ ಅಂತರಿಕ್ಷದಲ್ಲಿ ನಾನಾ ವಿಧವಾದ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಬಿಟ್ಟಿರ್ತೇನೆ. ಅದನ್ನು ನೋಡ್ತಾ ಇರಬೇಕು, ಊಟ ಮಾಡ್ತಾ ಇರಬೇಕು. ಇವತ್ತು ಎಲ್ಲಿ ತನಕ ಬಂತು? ಅಂತರಿಕ್ಷದ್ದು ಮನೆ ಗೋಡೆ ತನಕ ಬಂತು. ಆ ಗೋಡೆಯಿಂದ ಇವತ್ತು ಕೈಗೆ ಬಂದ್ಬಿಡ್ತು. ಇವತ್ತು ಊಟ ಮಾಡಬೇಕಾದ್ರೆ ಎಲ್ಲರೂ ಹೆಂಗೆ ಮಾಡೋದು? ಮೊಬೈಲ್ ನೋಡ್ತಿರೋದು, ಊಟ ಮಾಡ್ತಿರೋದು. ನೋಡಿ, ನಮ್ಮ ಕೈಗೆ ಬಂದ್ಬಿಡ್ತು. ಹಾಗಾದ್ರೆ ಇದೆಲ್ಲ ಯಾರ ಪ್ರವೃತ್ತಿ? ಹಿರಣ್ಯಕಶಿಪು ಮಾಡಿಬಿಟ್ಟ. ಹಾಗಾದ್ರೆ ಭೋಜನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಅಥವಾ ಶ್ರವಣವನ್ನು ಮಾಡ್ತಾ ಭೋಜನವನ್ನು ಮಾಡಬೇಕು. ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬಾರೋ. ನಾವು ಮಾಡುವ ಒಂದು ಊಟ ಅಶ್ವಮೇಧ ಯಾಗ ಮಾಡಿದ ಫಲ ಬರಬೇಕು. ಅದು ಬರಬೇಕಾದರೆ ನಾವು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಅಥವಾ ಯಾವುದೋ ಒಂದು ದೇವರನಾಮವನ್ನು ಕೇಳ್ತಾ ಊಟವನ್ನು ಮಾಡಬೇಕೇ ಹೊರತಾಗಿ ಯಾವುದೋ ಲೌಕಿಕವಾದ ಕಾರ್ಯದಲ್ಲಿ ಪ್ರವೃತ್ತರಾಗ್ತಾ ಅದನ್ನು ನೋಡ್ತಾ ನಾವು ಭೋಜನಾದಿಗಳನ್ನು ಮಾಡಬಾರದು. ಅದಕ್ಕೆ ವ್ಯತಿರಿಕ್ತವಾಗಿ ಸರಿ, ಇಲ್ಲಿ ಹಿರಣ್ಯಕಶಿಪು ತಾನು ಯಾಕೆ ಅಷ್ಟು ಅಂಶವನ್ನು ಹೇಳಿದ? ಎಲ್ಲರನ್ನೂ ಅಷ್ಟು ಚೆನ್ನಾಗಿ ನಾನು ನೋಡ್ಕೊತೀನಿ ಅಂತ ಏರ್ ಕಂಡೀಷನ್ ರೂಮ್ ಮಾಡ್ದಂಗೆ ಮಾಡ್ತೀನಿ ಅಂತ ಅನ್ನಲ್ಲ. ಏನದರ ಆಂತರ್ಯ? ಅದಕ್ಕೆ ತಿಳಿಸಿದ್ರು. ಮತ್ತೇನಿಲ್ಲ, ಈ ದುಃಖ ಬಂದರೆ ಅತಿಯಾದ ಬಿಸಿಲಿದೆ. ಈಗ ನಾವೇನು ಮಾಡ್ತೇವೆ? ಅಪ್ಪ ಶ್ರೀನಿವಾಸ ಯಾಕಿಷ್ಟು ಬಿಸಿಲು? ದೇವರ ಹೆಸರೇ ಹೇಳಿಬಿಡ್ತೇವೆ. ನಮ್ಗೆ ದೇವರ ಸ್ಮರಣೆ ಬರೋದು ಯಾವಾಗ? ದುಃಖ ಬಂದಾಗ. ದುಃಖನೇ ಕೊಟ್ಟಿಲ್ಲ ಅಂದರೆ ದೇವರನ್ನು ಮರ್ತು ಬಿಡ್ತಾರೆ. ಅದಕ್ಕೋಸ್ಕರ ಸುಖ ಕೊಡ್ತೇನೆ ಅನ್ನಂತೆ. ನೋಡ್ರಿ, ಸಂಕಟ ಬಂದರೆ ವೆಂಕಟರಮಣ, ನೋ ಸಂಕಟ ನೋ ವೆಂಕಟ. ನೋಡಿ, ಇದು ಹಿರಣ್ಯಕಶಿಪು ಮಾಡಿದ್ದು. ನಿಮಗೆ ಈಗ 2 ವರ್ಷದ ಹಿಂದೆ ಕೊರೋನಾ ಎಲ್ಲ ಬಂದಾಗ ನಾವೆಲ್ಲ ಎಷ್ಟು ಧನ್ವಂತರಿ ಸ್ತೋತ್ರ ಮಾಡಿದ್ದೇನು, ಧನ್ವಂತರಿ ಸುಳಾದಿ ಹೇಳ್ಕೊಂಡಿದ್ದೇನು, ಧನ್ವಂತರಿ ಒಂದು ನಾಮೋಚ್ಚಾರಣೆಯನ್ನು ಮಾಡ್ತಿರೋದೇನು. ಇಷ್ಟೆಲ್ಲ ದೇವರ ಸ್ಮರಣೆಯನ್ನು ಆಗ ಯಾಕೆ ಮಾಡಿದ್ವಿ? ಸಂಕಟ ಬಂದಿತ್ತು, ಅದಕ್ಕೆ ಮಾಡಿದ್ವಿ. ಸಂಕಟ ಇರಲಿಲ್ಲ ಅಂದಿದ್ದರೆ ದೇವರ ಸ್ಮರಣೆನೇ ಮಾಡ್ತಾ ಇರಲಿಲ್ಲ. ನೋಡಿ, ಹಾಗಾಗಿ ಎಲ್ಲಿ ಪೂರಾ ಸುಖ ಅಂತಿರುತ್ತೋ ಅಲ್ಲಿ ಜೀವರು ದೇವರನ್ನು ಮರೆಯುವ ಪ್ರಸಂಗ ಬರುತ್ತೆ. ಆದ್ದರಿಂದ ಹಿರಣ್ಯಕಶಿಪು ಅಂದ, ಆ ದೇವರನ್ನು ಜೀವರಿಗೆ ಮರೆಸಬೇಕಾದ್ರೆ ಅವರಿಗೆ ನಾನು ಸುಖವನ್ನು ಏರ್ಪಡಿಸಬೇಕು, ಅದಕ್ಕಾಗಿ ಕೊಡ್ರಿ ಅಂತಂದು. ತಥಾಸ್ತು ಅಂದರು ಬ್ರಹ್ಮದೇವರು. ಆ ಕಾರ್ಯ ಮಾಡು, ಅತಿ ಶೀಘ್ರವಾಗಿ ನಿನಗೆ ಪಾಪಾದಿಗಳು ಸಂಘಟಿಸಬೇಕು. ಪರಮಾತ್ಮ ಬಂದು ತಾನು ಕಾರ್ಯವನ್ನು ನಡೆಸ್ತಾನೆ ಅಂತ ಹೇಳ್ತಾ ಇಷ್ಟೊತ್ತಿಗೆ ಪ್ರಹ್ಲಾದ ರಾಜರ ಅವತಾರಾದಿಗಳೆಲ್ಲ ಆಗಿರೋಣ. 5 ವರ್ಷ ಆಗಿತ್ತಂದೆ. ಆದಂತಹ ಕಾಲಕ್ಕೆ ಬಾಲಚಂದ್ರನಂತೆ ಬೆಳೆಯುತ್ತಾ ಇರುತ್ತಿರಲು ನರಹರಿ, ಆ ಯಾವ ನಮ್ಮ ಪ್ರಹ್ಲಾದ ರಾಜರನ್ನು ಶುಕ್ರಾಚಾರ್ಯರ ಮಕ್ಕಳಾದ ಚಂಡಾಮರ್ಕರು ಅವರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದ್ನಂತೆ. ಚಂಡಾಮರ್ಕರು ಅಂದರು, ನಮ್ಮ ಭಾಗ್ಯವೇ ಭಾಗ್ಯ ಅಂತಂದರು. ರಾಜನ ಮಗ ನಮ್ಮ ಹತ್ರ ಅಧ್ಯಯನ ಮಾಡ್ತಾ ಇದ್ದಾನೆ ಅಂತಂದರೆ ನಮ್ಮ ಸೌಭಾಗ್ಯಕ್ಕೆ ಇನ್ನೇನು ಕಡಿಮೆ ಅಂತ ಅಂದ್ಕೊಂಡು ಅನೇಕ ದಿವಸಗಳಾದವು. ಆದಾಗ ಹಿರಣ್ಯಕಶಿಪು ತನ್ನ ಮಗನನ್ನು ಕರೆಸ್ಕೊಂಡ.
ಏನು ಆ ತುಂಬು ಸಭಾ ಎತ್ತರವಾದ ಸ್ಥಾನದಲ್ಲಿ ತನ್ನ ಸಿಂಹಾಸನವನ್ನು ಹಾಕ್ಕೊಂಡಿರೋಣ, ಅದರ ಮೇಲೆ ತಾನು ಆಸೀನನಾಗಿದ್ದಾನೆ. ತನ್ನ ಕೂಸಾದ ಪ್ರಹ್ಲಾದರಾಜರನ್ನು ತೊಡೆ ಮೇಲೆ ಕೂಡಿಸ್ಕೊಂಡಂತೆ. ಪ್ರಹ್ಲಾದಾನುಚತಾಂ ತಾತ, ಪ್ರಹ್ಲಾದ ಒಂದೆರಡು ಒಳ್ಳೆ ಮಾತನ್ನು ಹೇಳಪ್ಪ ಅಂತಂದ್ರಂತೆ. ಪ್ರಹ್ಲಾದರಾಜರಂದರು, ಗುರುಗಳು ಏನು ಹೇಳಿದ್ರು ಅನ್ನೋದನ್ನು ಹೇಳು ಅಂತಂದಿಲ್ವಲ್ಲ, ನಾನು ಗೆದ್ದೆ ಅಂತಂದ್ರು. ಯಾಕೆ? ಗುರುಗಳು ಹೇಳಿದ್ದು ಒಂದು ಕೇಳಲೇ ಇಲ್ಲ ಅವರು. ಅವರೇನು ಹೇಳ್ತಾ ಇದ್ರು? ಹಿರಣ್ಯಕಶಿಪುನೇ ದೇವರು ಅಂತ ಉಪದೇಶ ಮಾಡ್ತಾಯಿದ್ರು. ಅದಕ್ಕೆ ಪ್ರಹ್ಲಾದರಾಜರಂದರು, ಗುರುಗಳು ಹೇಳಿದ್ದು ಹೇಳು ಅಂದಿದ್ದರೆ ನನಗೆ ಸ್ವಲ್ಪ ಕಷ್ಟ ಆಗೋದು, ಒಂದೆರಡು ಕಿಂಚಿತ್ ಉತ್ತಮಂ ಬ್ರೂಯಾತ್, ಎಲ್ಲೋ ಒಂದೆರಡು ಒಳ್ಳೆ ಮಾತು ಹೇಳಪ್ಪ, ಒಳ್ಳೆ ಮಾತು ಹೇಳು ಒಂದೇ ಅಲ್ವಾ, ಆದ್ದರಿಂದ ಹೇಳ್ತೇನೆ ಕೇಳು ಅಂದರು ಪ್ರಹ್ಲಾದರಾಜ. ತತ್ಸಾಧು ಮನ್ಯೆ, ಒಳ್ಳೆ ಮಾತನ್ನು ಹೇಳ್ತೇನೆ ನಾನು. ಹೇ ಅಸುರವರ್ಯ, ಏನು ಸಂಬೋಧನೆ ಮಾಡ್ತಾರೆ ಪ್ರಹ್ಲಾದರಾಜರು. ಅಸುರವರ್ಯ ಅಂತಂದರೆ ಅಸುರರಲ್ಲಿ ವರ್ಯಾನ್ ಶ್ರೇಷ್ಠ ಹಂಗರ್ಥ ಅಲ್ಲ. ಅಸುರ ಅದು ಸಂಸ್ಕೃತದ ಶಬ್ದ. ಅಸು ಅಂದರೆ ಇಂದ್ರಿಯ, ರ ಅಂದರೆ ರಮತೆ ಆನಂದ. ಇಂದ್ರಿಯ ಸುಖವೇ ಸುಖ ಅಂತ ತಿಳಿದಿರೋರಲ್ಲಿ ವರ್ಯಾನ್ ಶ್ರೇಷ್ಠನಾದವನೇ. ಇಂದ್ರಿಯ ಸುಖವೇ ಸುಖ ಅಲ್ಲ, ಅದರ ಮೇಲೆ ಮನಸ್ಸು ಹಾಕಬಾರದು ಅಂತ ಏನಿದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನೀನೇನು ಆ ಕಾರ್ಯವನ್ನು ಪ್ರವೃತ್ತ ಮಾಡಿದ್ಯಾ. ಹೇ ಅಸುರವರ್ಯಾನ್ ಗೃಹಮಂಧಕೂಪಂ ವನಂ ಗತ ಯದ್ ಹರಿಮಾಶ್ರಯೇತ, ಅಂಧಕಾರಕ್ಕೆ ಕರ್ಕೊಂಡು ಹೋಗಿ ಬಿಡುತ್ತೋ ನಿನ್ನನ್ನು. ವಿಷ್ಣುವಿನಲ್ಲಿ ದ್ವೇಷ ಮಾಡ್ತಾ ಇದೆಯಾ, ಆದ್ದರಿಂದ ವನಂ ಗತ, ಇನ್ನೊಂದು ಆವರ್ತಿ ಕಾಡಿಗೆ ಹೋಗು, ಹೋಗಿ ಯದ್ ಹರಿಮಾಶ್ರಯೇತ, ಸಾಕ್ಷಾತ್ ನಾರಾಯಣ ದೇವರನ್ನು ಕುರಿತು ತಪಸ್ಸು ಮಾಡು. ಅಲ್ಲಿ ತನಕ ಮಗನಿಗೆಲ್ಲ ಸವರ್ತಾ ಇದ್ದ. ಯಾವಾಗ ಹರಿ ಅನ್ನೋ ಶಬ್ದ ಬಂದ್ಬಿಡ್ತಲ್ಲ, ದಿಗ್ಭ್ರಾಂತನಾಗ್ಬಿಟ್ಟ. ಇಡೀ ತನ್ನ ರಾಜ್ಯದಲ್ಲಿ ಹರಿ ಶಬ್ದದ ಸಿಲಬಸ್ಸೇ ತೆಗೆಸ್ಬಿಟ್ಟಿದ್ದ. ಇದು ಹೆಂಗೆ ನಮ್ಮ ಹುಡುಗನ ಬಾಯಲ್ಲಿ ಬಂತು ಅಂತ ಆಶ್ಚರ್ಯ ಆಗೋಯಿತು. ಮರುಕ್ಷಣಕ್ಕೆ ಅಂದ್ಕೊಂಡ, 5 ವರ್ಷದ ಮಗು, ನಾ ಯಾಕೆ ಇಷ್ಟು ಆಲೋಚನೆ ಮಾಡ್ತಾ ಇದ್ದೇನೆ. ರಾಜ ಜಹಾಸ ನಕ್ಬಿಟ್ಟಂತೆ ಒಂದಾವರ್ತಿ. ಸಮ್ಯಕ್ ವಿಧೀಯತಾಂ ಬ್ರಹ್ಮನ್, ಆ ಚಂಡಾಮರ್ಕರನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ಬ್ರಾಹ್ಮಣರೇ ಏನು ಮಾಡ್ತಾ ಇದ್ದೀರಿ, ನಮ್ಮ ಹುಡುಗ ನೋಡ್ರಿ ಏನೇನೋ ಹೇಳ್ತಾ ಕೂತಿದ್ದಾನೆ. ಸಮ್ಯಕ್ ವಿಧೀಯತಾಂ, ಸರಿಯಾಗಿ ಪಾಠ ಮಾಡಿರಿ ನಮ್ಮ ಹುಡುಗನಿಗೆ. ಆಗ ಚಂಡಾಮರ್ಕರಂದರು, ಸ್ವಾಮಿ ನಿಮ್ಮ ಹುಡುಗನ ಬಾಯಲ್ಲಿ ಅದು ಯಾವಾಗ ಅದು ಹೆಂಗೆ ಕಲ್ತ್ನೋ ಒಂದೂ ಗೊತ್ತಿಲ್ಲ ನಮಗೆ, ನಾವಂತೂ ಪಾಠ ಮಾಡಿದವರಲ್ಲ ಅಂದರು. ಸರಿಯಲ್ಲ, ಕರ್ಕೊಂಡು ಬಂದಿದ್ದಾರೆ. ಪುನಃ ಅನೇಕ ದಿವಸಗಳೆಲ್ಲ ಕಳೆದಿದೆ. ಕಳೆದಾಗ ಇನ್ನೊಂದಾವರ್ತಿ ಹಿರಣ್ಯಕಶಿಪು ಕರೆಸ್ಕೊಂಡ ತನ್ನ ಮಗನನ್ನು. ಕರೆಸ್ಕೊಂಡು ಅದೇ ಪ್ರಶ್ನೆ ಕೇಳಿದ. ಕಿಂಚಿತ್ ಉತ್ತಮಂ ಬ್ರೂಯಾತ್, ಎಲ್ಲೋ ಒಂದೆರಡು ಒಳ್ಳೆ ಮಾತು ಹೇಳಪ್ಪ ಅಂದರೆ. ಆಗ ಪ್ರಹ್ಲಾದರಾಜರೇನು ತಿಳಿಸಿದ್ರಂತೆ, ಶ್ರವಣಂ ಕೀರ್ತನಂ ಅಂದರು. ಇನ್ನೂ ಗಲ್ಲ ಸೌರ್ತಲ್ಲೇ ಇದ್ದ. ಆಗ ಪ್ರಹ್ಲಾದರಾಜರು ಅಂದ್ಕೊಂಡ್ರು, ಶ್ರವಣಂ ಅಂದರೆ ನಿನ್ನ ಬಗ್ಗೆ ಶ್ರವಣ ಅಲ್ವೋ, ಕೀರ್ತನಂ ಅಂದರೆ ನಿನ್ನ ಗುಣದ ಕೀರ್ತನೆ ಅಲ್ವೋ. ವಿಷ್ಣೋಹೋ ಸಾಕ್ಷಾತ್ ಪರಮಾತ್ಮನ ಪರವಾದ ಕಥೆಯನ್ನು ಶ್ರವಣ ಮಾಡಬೇಕು, ಅವನ ನಾಮಗುಣಗಳನ್ನೇ ಕೀರ್ತನೆ ಮಾಡಬೇಕು, ಅದನ್ನೇ ಸ್ಮರಣೆ ಮಾಡಬೇಕು, ಅವನ ಪಾದದ್ದೇ ಸೇವನೆ ಮಾಡಬೇಕು, ಅವನಲ್ಲೇ ಸಖ್ಯವನ್ನು ಮಾಡಬೇಕು. ನೋಡಿ, ನಮಗೆ ದೇವರಷ್ಟು ಹತ್ತಿರದ ವ್ಯಕ್ತಿ ಇನ್ಯಾರೂ ಇಲ್ಲ. ಹೇಗೆ ಹೇಳ್ತೀರಿ ನೀವು? ದೇವರನ್ನು ಏಕವಚನದಲ್ಲಿ ಕರೀತಿರೋ ಬಹುವಚನದಲ್ಲಿ ಕರೀತಿರೋ? ಏಕವಚನ. ಎಲ್ರಿಗಿಂತ ದೊಡ್ಡವನು. ಆದರೆ ದೇವರನ್ನು ನಾವು ದೇವ ಬಂದ ನಮ್ಮ ಅಂತಂತೇವೆ, ದೇವ ಬನ್ನಿ ನಮ್ಮ ಅಂತೇವ. ಯಾಕೆ ಬಹುವಚನ ಯಾಕೆ ಹಾಕಲಿಲ್ಲ ಅಲ್ಲಿ? ಏಕವಚನ ಯಾಕೆ ಹಾಕಿದ್ವಿ ಅಂತಂದರೆ, ಯಾರು ನಮಗೆ ಬಹಳ ಹತ್ತಿರವಾಗಿರ್ತಾರೋ ಅವರನ್ನು ನಾವು ಏಕವಚನದಲ್ಲಿ ಪ್ರಯೋಗ ಮಾಡ್ತೇವೆ. ಹೌದೋ ಇಲ್ವೋ?